దాదా మారైతి నల్ల పేజీడుల్లానా ఇజ్జి అమ్మ బస్ స్టాండ్ కైతోలుల్లే వంతపుర ತುಪ್ಲೆ ಗಡಿ ಗಡಿ ಕಾಲ್ ಮಲ್ತದೆ ಎನ್ನ ಮಂಡಲ ಬೊಕ್ಕ ಪೊಪ್ಪನ ಮಂಡಲಕ ಬೋಳ್ ಮಲ್ಪಡೆ ರವಾ ಓನ್ ದೀಲದೆ ಕೊದ್ದುರ್ರೆ ಆವಮ್ಮ అవునా ಎಷ್ಟು ದಿನ ಆಯ್ತು ಮಾರಯ್ಯ ನಿನ್ನ ನೋಡಿ. ನೀನು ಬದುಕಿದ್ಯೋ ಸತ್ತಿದ್ಯೋ ಅಂತ ಸಹ ತಿಳಿದಿರಲಿಲ್ಲ. ಅವತ್ತಿಗೂ ಇವತ್ತಿಗೂ ಏನೂ ವ್ಯತ್ಯಾಸ ಇಲ್ಲ. ನಿನ್ನ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಮ್ಮಿ ಆಗಿಲ್ವಲ್ಲೇ? ಹೆದ್ರು ಪುಕ್ಲ, ನೀನು ಇನ್ನೂ ಬದಲಾಗ್ಲಿಲ್ವೇನೋ? ಅಟ್ಲೀಸ್ಟ್ ಫ್ರೆಂಡ್ ರೀತಿಯಾಗಾದ್ರೂ ಬಂದು ಮಾತಾಡ್ಸ್ಬೋದಲ್ವಾ? ಆಗದಾಗಲಿ, ಹೋಗಿ ಮಾತಾಡ್ಸೇ ಬಿಡೋಣ. ಹಾಂ, ಅಷ್ಟೆಲ್ಲ ಆದಮೇಲೂ ಮಾತಾಡ್ಸಿದ್ರೆ ನನಗೆ ಬೆಲೆ ಇರಲ್ಲ. ಗಗನ್ ವಜ್ರ ಅಂದರೆ ಹೊಳಿತಾ ಇರಬೇಕು, ಗೌಡ್ರ ಹುಡುಗ ಅಂದರೆ ಮೆರಿತಾ ಇರಬೇಕು. ಆದರೂ ಸಿರಿ, ನನ್ನ ಕ್ಷಮಿಸೆ. ಒಂದೇ ಒಂದು ಚಾನ್ಸ್ ಕೊಡ್ತೀಯಾ ಅಂತ ಕೇಳ್ಕೊಂಡಿದ್ದಿದ್ರೆ ಎಷ್ಟು ಚಂದ ಇರ್ತದಲ್ವಾ? ಎಷ್ಟಾದರೂ ನನ್ನ ಹುಡುಗಿನೇ ಅಲ್ವಾ? ಹೇಗಿದೆ ಅಂತ ಕೇಳ್ಬಿಡ್ಲಾ? ಯಾರು ನೀವು ಅಂದ್ಬಿಟ್ರೆ? ಹಂಗೆ ಕೇಳಿದ್ರು ಕೇಳೋ ಮಗಳೇ ಇವಳು. ಬೇಡ, ಆಮೇಲೆ ನನಗೆ ಸುಮ್ಮನೆ ಅಜೀಬು. ಎಷ್ಟು ಚಂದ ಇತ್ತಲ್ವಾ? ಎಲ್ಲ ಹಾಳು ಮಾಡ್ದಪ್ಪೆ ಅವರ್ಸಿ. ಅದೆಲ್ಲ ಇವಾಗೊಂದು ನೆನಪಷ್ಟೇ. ನನ್ನ ನೋವು ಎಂತ ಸಹ ಅವನಿಗೆ ತಿಳಿದಿಲ್ಲ. ಯಾವಾಗಲೂ ನಾನೇ ಹೆಚ್ಚು ಪ್ರೀತಿಸೋದು ಅಂತಿದ್ದ. ಹೌದು ಮಾರಯ್ಯ, ನೀನೇ ಹೆಚ್ಚು ಪ್ರೀತಿಸೋದು. ನನ್ನ ಪ್ರೀತಿ ಸಾಯ್ಲಿ, ನಿನ್ನ ಪ್ರೀತಿಗೋಸ್ಕರ ಆದರೂ ಜೊತೆಗಿರ್ಬೋದಿತ್ತಲ್ವಾ? ಬಿಟ್ಟೋಗೋ ಅವಶ್ಯಕತೆ ಏನಿತ್ತು? ಅವಾಗ ನಾನು ಏನು ಮಾಡಿದ್ರೂ ಸಾರಿ ಕೇಳ್ತಿದ್ದೆ, ತಪ್ಪು ಮಾಡಿದ್ರೂ ಸಾರಿ ಕೇಳ್ತಿದ್ದೆ, ತಪ್ಪು ಮಾಡಿಲ್ಲ ಅಂದರೂ ಸಾರಿ ಕೇಳ್ತಿದ್ದೆ. ಇವಾಗ ಒಂದೇ ಒಂದು ಸಲ ಸಿರಿ ತಪ್ಪಾಯಿತು ಕಣೆ ಅಂತ ಬೇಡ್ಕೊಳ್ಳೋಣ ಅಂದರೂ ಆಗ್ತಾಯಿಲ್ಲ. ನಾವು ಆಡಿದ ಆ ಮಾತುಗಳು ಇನ್ನೂ ನನ್ನ ಕಿವಿಲ್ ಗಗನ್, 7 ಜನ್ಮಕ್ಕೂ ನನ್ನ ಜೊತೆಗೆ ಇರ್ತೀಯಾ? ನೀನೇ ಬೇಡ ಅನ್ನೋವರೆಗೂ ನಿನ್ನ ಜೊತೆಲೇ ಇರ್ತೀನಿ. ಗೌಡ್ರೆ, ಹೇಳಿ ಶೆಟ್ರೆ. ತುಳು ಕಲಿಬೇಕಾಯ್ತಾ? ನಾ ಇನ್ನೂ ಸಹ ಇಲ್ಲೇ ಇದ್ದೇನಾ? ಟೈಮ್ ಆಗ್ತುಂಟು. ಮನೇಲಮ್ಮ ಮೀನ್ ಸಾರು ಮಾಡಿ ಕಾಯ್ತಾ ಇರ್ತಾಳೆ. ಇವ ಎಂತ ಸಹ ಬಾಯ್ ಬಿಡುದಿಲ್ಲ. ನಾನ್ ಹೋಗ್ತೇನೆ. ಓಯ್ ಮಗ, ಇಲ್ಲೇನೋ ಮಾಡ್ತಾ ಇದ್ಯಾ? ಸಿರಿ, ಏನೋ ಲೋ, ಅವಳು ನಿನ್ನ ಬಿಟ್ಟೋಗಿ ತುಂಬಾ ದಿನ ಆಯ್ತು. ಇನ್ನಾದ್ರೂ ಮರ್ತೋಗೋ, ಮೂವ್ ಆನ್ ಆಗೋ. ಹೆಂಗೋ ಮೂವ್ ಆನ್ ಆಗಲಿ, ಹೆಂಗೋ ಮರ್ತೋಗ್ಲಿ. ಇಲ್ಲೇ ಇದೇ ಜಾಗದಲ್ಲಿ ಶುರುವಾಗಿದ್ದ ಪ್ರೀತಿ, ಅವತ್ತು ಶುರುವಾಗಿದ್ದ ಪ್ರೀತಿ ಯಾವತ್ತು ಕೊನೆ ಆಯ್ತು ಅಂತ ಗೊತ್ತೇ ಆಗಲಿಲ್ಲ. ಆಗಿದ್ದಾಗೋಯ್ತು, ಏನ್ ಮಾಡಕ್ಕಾಗತ್ತೆ? ಫಸ್ಟ್ ಇಲ್ಲಿಂದ ನಡಿ. ನೀನು ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ಹಂಗಲ್ಲ ಮಚ್ಚ, ಅವಳು ನಾನು ಬಿಟ್ಟೋದ್ಮೇಲೆ ನನ್ನ ಜೀವನ ಪೂರ್ತಿಯಾಗಿ ಬದಲಾಯಿತು. ಎಲ್ಲನೂ ಬದಲಾಯಿತು. ನನ್ನ ಆಸೆ, ಗುರಿ, ಧ್ಯೇಯ ಎಲ್ಲನೂ. ನಾವು ಮತ್ತೆ ಒಂದಾಗ್ಬೋದಿತ್ತು, ಆದರೆ ಅದು ನಾವು ಕಳೆದ ಆ ನೆನಪುಗಳಿಂದ ಅಷ್ಟೇ. ಇವಾಗ ನಮ್ಮಲ್ಲಿರೋ ಬದಲಾವಣೆ ಅದು ಜಾಸ್ತಿ ದಿನ ಉಳಿಯೋ ಥರ ಇರಲಿಲ್ಲ. ನಿಜವಾಗ್ಲೂ ಪ್ರೀತಿಸಿದ ಹುಡುಗ ಹುಡುಗಿ ದೂರ ಆಗ್ಬೋದು, ಆದರೆ ಅವ್ರ ಪ್ರೀತಿ ಯಾವತ್ತಿಗೂ ದೂರ ಆಗಲ್ಲ.